ವಿದ್ಯಾರ್ಥಿಗಳೇ ನಮಸ್ಕಾರ. ಈಗಾಗಲೇ ತಾವು ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀರಿ. 2 ವಿಡಿಯೋಗಳಲ್ಲಿ ನಿಮಗೆ ನಾನು ಯಾವ ರೀತಿ ನೀವು 5+3 8 ಅಂಕಗಳನ್ನ ಗಳಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೇನೆ. ಇನ್ನು ಪ್ಯಾಕೇಜ್ ನಂಬರ್ 3 ಈ ವಿಡಿಯೋದಲ್ಲಿ ಮತ್ತೆ ನೀವು 4 ಅಂಕಗಳನ್ನ ಹೇಗೆ ಎಕ್ಸಾಮ್ದಲ್ಲಿ ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಇದಕ್ಕಾಗಿ ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ ಈ 2 ಪಾಠಗಳನ್ನ ಆಯ್ಕೆ ಮಾಡಿ ಅದರಲ್ಲಿ ಬರುವಂತಹ ಕಾರ್ಯಗಳ ಕುರಿತು 20 ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇಷ್ಟು ಇಲ್ಲಿ ಕಾರ್ಯಗಳನ್ನ ತಾವು ತಿಳ್ಕೊಂಡ್ರೆ ಆ ಕುರಿತು ಪರೀಕ್ಷೆಯಲ್ಲಿ 4 ಅಂಕದ ಪ್ರಶ್ನೆಗಳು ಬಂದಿರ್ತದೆ. ಇಲ್ಲಿ ಕೆಲವೊಂದು ಭಾಗಗಳು, ರಚನೆಗಳು, ಹಾರ್ಮೋನ್ಗಳ ಬಗ್ಗೆ ಕಾರ್ಯಗಳನ್ನ ಕೇಳಬಹುದು ಅಥವಾ ಕಾರ್ಯಗಳನ್ನ ಕೊಟ್ಟು ಅದನ್ನ ನಿರ್ವಹಿಸುವಂತ ಭಾಗ, ರಚನೆ, ಹಾರ್ಮೋನ್ಗಳನ್ನ ಕೇಳಬಹುದು. ಬನ್ನಿ ಆ ಪ್ರಶ್ನೆಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಕ್ಲೋರೋಫಿಲ್ ಅಥವಾ ಪತ್ರ ಹರಿತ್ತಿನ ಕಾರ್ಯವನ್ನ ಕೇಳಬಹುದು. ಇದರ ಕಾರ್ಯ ದ್ಯುತಿ ಸಂಶ್ಲೇಷಣೆ ಅಥವಾ ಸೂರ್ಯನ ಬೆಳಕಿನ ಶಕ್ತಿ ಹೀರುವಿಕೆ. ನೆಕ್ಸ್ಟ್ ಪತ್ರರಂಧ್ರಗಳ ಕಾರ್ಯ ಅನಿಲಗಳ ವಿನಿಮಯ. ಫ್ಲೋಯಂನ ಕಾರ್ಯ ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮತ್ತು ಕ್ಸೈಲಂ ಅಂಗಾಂಶದ ಕಾರ್ಯ ಸಸ್ಯಗಳಲ್ಲಿ ನೀರು ಸಾಗಾಣಿಕೆ. ಇಲ್ಲಿ ಫ್ಲೋಯಂ ಮತ್ತು ಕ್ಸೈಲಂ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ, ಯಾವುದು ಆಹಾರ ಸಾಗಾಣಿಕೆ ಮತ್ತು ಯಾವುದು ನೀರು ಸಾಗಾಣಿಕೆ ಅಥವಾ ಜಲ ಸಾಗಾಣಿಕೆ ಅಂತ. ತಾವು ಯಾವ ರೀತಿ ನೆನ್ಪಿಟ್ಕೊಳ್ಬೇಕಂದ್ರೆ ಕ್ಸೈಲಂದಲ್ಲಿ ಲ ಅನ್ನುವಂತ ಒಂದು ಪದ ಬರುವುದರಿಂದ ಕ್ಸೈಲಂ ಇದು ಜಲ ಅಥವಾ ನೀರಿನ ಸಾಗಾಣಿಕೆ ಅಂತ ನೆನ್ಪಿಟ್ಕೊಳ್ರಿ. ಇನ್ನೊಂದು ಯಾವುದು ಫ್ಲೋಯಂ, ಅದು ಆಹಾರ ಸಾಗಾಣಿಕೆ ಅಂತ ನೆನ್ಪಿಟ್ಕೊಳ್ಳಿ. ನಂತರ ವಿಲ್ಲೈ ಇದು ಸಣ್ಣ ಕರಳಿನಲ್ಲಿ ಕಂಡು ಬರುವಂತ ಬೆರಳಿನಾಕಾರದ ರಚನೆ. ಇದರ ಕಾರ್ಯ ಏನಿದೆ ಅಂದ್ರೆ ಸಣ್ಣ ಕರುಳಿನಲ್ಲಿ ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ ಅಂತ ಇದರ ಒಂದು ಕಾರ್ಯವಾಗಿದೆ. ನೆಕ್ಸ್ಟ್ ನ್ಯೂರಾನ್ ಇದು ನರ ಅಂಗಾಂಶವಾಗಿದೆ ಅಥವಾ ನರಕೋಶವಾಗಿದೆ. ಸಂದೇಶ ಗ್ರಹಿಸುವುದು ಮತ್ತೆ ಸಂದೇಶವನ್ನ ರವಾನೆ ಮಾಡುವುದು. ಗಾಳಿಗೂಡು ಶ್ವಾಸಕೋಶದಲ್ಲಿ ಕಂಡು ಬರುವಂತದ್ದು ಅನಿಲಗಳ ವಿನಿಮಯ, ಇದರ ಒಂದು ಕಾರ್ಯ ಆಗಿದೆ. ಪತ್ರರಂಧ್ರ ಸಸ್ಯಗಳಲ್ಲಿ ಕಂಡುಬರುವಂತದ್ದು, ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ಮಾಡುತ್ತದೆ. ಪ್ರಾಣಿಗಳಲ್ಲಿ ಶ್ವಾಸಕೋಶದಲ್ಲಿ ಕಂಡುಬರುವಂತದ್ದು ಗಾಳಿಗೂಡು, ಇದು ಪ್ರಾಣಿಗಳಲ್ಲಿ ಅನಿಲಗಳ ವಿನಿಮಯ ಮಾಡುವಂತದ್ದು. ನೆಕ್ಸ್ಟ್ ನೆಫ್ರಾನ್ ಅಂತ ಇದೆ. ನೆಫ್ರಾನ್ ಇದು ವಿಸರ್ಜನಾಂಗ ವ್ಯೂಹದಲ್ಲಿ ಅಥವಾ ಮಾನವನ ಮೂತ್ರಪಿಂಡದಲ್ಲಿ ಕಂಡುಬರುವಂತಹ ಒಂದು ರಚನೆ. ಇದು ರಕ್ತ ಶುದ್ಧೀಕರಣ ಮಾಡುತ್ತದೆ ಅಥವಾ ಮೂತ್ರ ಉತ್ಪಾದನೆಯ ಕಾರ್ಯವನ್ನ ಮಾಡುವಂತದ್ದು. ಇಲ್ಲಿ ನ್ಯೂರಾನ್ ಮತ್ತು ನೆಫ್ರಾನ್ ಸ್ವಲ್ಪ ಕನ್ಫ್ಯೂಷನ್ ಆಗುವಂತದ್ದು. ನ್ಯೂರಾನ್ ಅಂದ್ರೆ ನರಕೋಶ, ಸಂದೇಶ ಗ್ರಹಿಸುವುದು, ರವಾನಿಸುವಂತ ಕಾರ್ಯ. ನೆಫ್ರಾನ್ ಅಂದ್ರೆ ಮೂತ್ರಪಿಂಡದಲ್ಲಿ ಕಂಡುಬರುವಂತ ಕೋಶ, ಇದು ರಕ್ತ ಶುದ್ಧೀಕರಣ ಮತ್ತು ಮೂತ್ರ ಉತ್ಪಾದನೆ. ನೆಕ್ಸ್ಟ್ ಬರುವಂತದ್ದು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಕಂಡುಬರುವಂತಹ ಅಂಗಗಳಿಂದ ಸ್ರವಿಸಲ್ಪಡುವಂತಹ ಕಿಣ್ವಗಳ ಕಾರ್ಯ. ಫಸ್ಟ್ ಬಾಯಿ ಬರುವಂತದ್ದು. ಇಲ್ಲಿ ಲಾಲಾ ಗ್ರಂಥಿಯಿಂದ ಆ ಒಂದು ಕಿಣ್ವ ಸ್ರವಿಕೆ ಆಗ್ತದೆ. ಇದರ ಕಾರ್ಯ ಪಿಷ್ಟವನ್ನು ವಿಭಜಿಸಿ ಸಕ್ಕರೆಯ ಬಿಡುಗಡೆ. ಜಠರದಲ್ಲಿ ಪೆಪ್ಸಿನ್ ಈ ಒಂದು ಕಿಣ್ವ ಬಿಡುಗಡೆ ಆಗ್ತದೆ. ಇದರ ಕಾರ್ಯ ಪ್ರೋಟೀನ್ ನ ಜೀರ್ಣಕ್ರಿಯೆಯನ್ನ ಮಾಡುವಂತದ್ದು. ಹೈಡ್ರೋಕ್ಲೋರಿಕ್ ಆಮ್ಲ ಕೂಡ ಅಲ್ಲಿ ಬಿಡುಗಡೆ ಆಗುವಂತದ್ದು. ಇದರ ಕಾರ್ಯ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮ ಉಂಟು ಮಾಡುತ್ತದೆ. ಇದೊಂದು ಆಮ್ಲವಾಗಿರುವುದರಿಂದ ಆಮ್ಲೀಯ ಮಾಧ್ಯಮ ಉಂಟು ಮಾಡುವಂತದ್ದು ಇದರ ಕಾರ್ಯ. ಇನ್ನು ಸೂಕ್ಷ್ಮ ಜೀವಿಗಳನ್ನ ನಾಶ ಕೂಡ ಇದು ಮಾಡುವಂತ ಕಾರ್ಯ ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲದ್ದು ಆಗಿರ್ತದೆ. ನಂತರ ಜಠರದಲ್ಲಿ ಲೋಳೆಯುಕ್ತ ಪದಾರ್ಥ ಕೂಡ ಸ್ರವಿಕೆ ಆಗ್ತಾ ಇರ್ತದೆ. ಅದರ ಕಾರ್ಯ ಏನಂದ್ರೆ ಇಲ್ಲಿ ಬಿಡುಗಡೆ ಆಗುವಂತ ಆಮ್ಲದಿಂದ ಜಠರದ ರಕ್ಷಣೆಯನ್ನ ಮಾಡುವಂತದ್ದು. ನೆಕ್ಸ್ಟ್ ಯಕೃತ್ತು, ಇದರಲ್ಲಿ ಪಿತ್ತರಸ ಇಲ್ಲಿ ಬಿಡುಗಡೆ ಆಗುವಂತದ್ದು. ಇದರ ಒಂದು ಕಾರ್ಯ ಕೊಬ್ಬಿನ ಜೀರ್ಣಕ್ರಿಯೆ. ಇನ್ನೊಂದು ಕಾರ್ಯ ಏನಿದೆ ಅಂದ್ರೆ ಪಿತ್ತರಸ ಏನ್ ಮಾಡುತ್ತದೆ, ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನ ಕ್ಷಾರೀಯಗೊಳಿಸುವಂತದ್ದು. ಈ 2 ಕಾರ್ಯ ನೆನ್ಪಿಟ್ಕೊಳ್ರಿ, ಯಾಕಂದ್ರೆ ಕೆಲವೊಮ್ಮೆ ಕಾರ್ಯವನ್ನ ಕೊಟ್ಟು ಆ ಕಿಣ್ವದ ಹೆಸರನ್ನ ಕೇಳಿದಾಗ ಪಿತ್ತರಸ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಮೆದೋಜೀರಕ ಗ್ರಂಥಿ. ಇಲ್ಲಿ ಟ್ರಿಪ್ಸಿನ್ ಅನ್ನುವಂತ ಕಿಣ್ವಗಳಿಂದ ಪ್ರೋಟೀನ್ ನ ಜೀರ್ಣಕ್ರಿಯೆ ನಡೀತದೆ. ಲೈಪೇಸ್ ಅನ್ನುವಂತ ಕಿಣ್ವಗಳಿಂದ ಕೊಬ್ಬುಗಳ ಜೀರ್ಣಕ್ರಿಯೆ ನಡೆಯುವಂತದ್ದು. ಮುಂದಿನ ಒಂದು ರಕ್ತ ಅಥವಾ ರಕ್ತ ಪರಿಚಲನೆಗೆ ಸಂಬಂಧಪಟ್ಟಂತ ಕೆಲವೊಂದು ಕಾರ್ಯಗಳನ್ನ ಕೇಳಬಹುದು. ಮೊದಲನೇದಾಗಿ ಅಪಧಮನಿ, ಅಭಿಧಮನಿ. ಅಪಧಮನಿ ಇದು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತದೆ. ಅಭಿಧಮನಿ ಹೃದಯಕ್ಕೆ
ದೇಹದ ಉಳಿದ ಭಾಗಗಳಿಂದ ರಕ್ತವನ್ನ ತರುವಂತ ಕಾರ್ಯ ಮಾಡ್ತದೆ. ಸೊ ಇಲ್ಲಿ ವ್ಯತ್ಯಾಸದಲ್ಲೂ ಕೂಡ ಇದನ್ನ ನಾವಿಲ್ಲಿ ಬರಿಬಹುದಾಗಿದೆ. ಅಪಧಮನಿ ಮತ್ತೆ ಅಪಧಮನಿಯ ಕಾರ್ಯ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತದೆ, ಅದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಂತರ ರಕ್ತದಲ್ಲಿ ಕಂಡು ಬರುವಂತಹ ಕಣಗಳು ಕೆಂಪು ರಕ್ತ ಕಣ ಆಮ್ಲಜನಕದ ಸರಬರಾಜು ಮಾಡುತ್ತದೆ. ಬಿಳಿ ರಕ್ತ ಕಣ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ಕಿರುತಟ್ಟೆ ಗಾಯವಾದಾಗ ರಕ್ತ ಹೆಪ್ಪುಗಟ್ಟಿಸುವ ಕಾರ್ಯ ಮಾಡ್ತದೆ. ನಂತರ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ದುಗ್ಧರಸ ಅಥವಾ ಇದನ್ನ ಅಂಗಾಂಶ ದ್ರವ ಅಂತ ಕೂಡ ಕರಿತೇವೆ. ಇದರ ಕಾರ್ಯ ಸರಿಯಾಗಿ ತಾವು ತಿಳ್ಕೊಳ್ಬೇಕು. ದುಗ್ಧರಸ ಏನ್ ಮಾಡ್ತದಂದ್ರೆ ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಕಳುಹಿಸುತ್ತದೆ. ಈ ಎರಡೂ ಕಾರ್ಯ ಮಾಡುವಂತದ್ದು ದುಗ್ಧರಸ. ಅದೇ ರೀತಿ ದುಗ್ಧರಸದ ಇನ್ನೊಂದು ಕಾರ್ಯ ತಮ್ಗೆ ಗೊತ್ತಿರಲಿ, ಅದು ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತದೆ. ಮುಂದಿನ ಒಂದು ಪ್ರಶ್ನೆ ನರ ಅಂಗಾಂಶಕ್ಕೆ ಸಂಬಂಧಪಟ್ಟಿರುವಂತದ್ದು. ಸೊ ನ್ಯೂರಾನ್ ಅನ್ನುವಂಥದ್ದು 3 ಮುಖ್ಯ ಭಾಗಗಳನ್ನು ಹೊಂದಿದೆ: ಡೆಂಡ್ರೈಟ್ಸ್, ಆಕ್ಸಾನ್ ಮತ್ತೆ ನರತುದಿ. ಅದರಲ್ಲಿ ಡೆಂಡ್ರೈಟ್ಸ್ ನ ಕಾರ್ಯ ಏನಂದ್ರೆ ಮಾಹಿತಿಯನ್ನು ಸ್ಥಿರಗೊಳಿಸುವುದು. ಆಕ್ಸಾನ್ ನ ಕಾರ್ಯ ವಿದ್ಯುತ್ ಆವೇಗ ರೂಪದಲ್ಲಿ ಮಾಹಿತಿಯನ್ನ ಸಾಗಾಣಿಕೆ ಮಾಡುವುದು. ಇನ್ನು ನರತುದಿಯ ಕಾರ್ಯ ಮಾಹಿತಿ ರವಾನೆಗಾಗಿ ವಿದ್ಯುತ್ ಆವೇಗವು ರಾಸಾಯನಿಕ ಸಂಕೇತಗಳಲ್ಲಿ ಪರಿವರ್ತಿಸುವುದು. ಸೊ ಪರೀಕ್ಷೆಯಲ್ಲಿ ಡೆಂಡ್ರೈಟ್ಸ್, ಆಕ್ಸಾನ್ ಮತ್ತೆ ನರತುದಿ 3ರ ಕಾರ್ಯ ಕೂಡ ಕೇಳಬಹುದು, ಅಥವಾ ಯಾವುದೇ ಒಂದರ ಕಾರ್ಯ ಕೂಡ ಅಲ್ಲಿ ಕೇಳಬಹುದು, ಅಥವಾ ಕಾರ್ಯ ಕೊಟ್ಟು ನ್ಯೂರಾನ್ ನ ಯಾವ ಭಾಗ ಅಂತ ಕೂಡ ಅಲ್ಲಿ ಕೇಳಬಹುದು. ನಂತರ ಮೆದುಳು ಬಳ್ಳಿಗೆ ಸಂಬಂಧಪಟ್ಟಂತಹ ಅಥವಾ ಮೆದುಳಿಗೆ ಸಂಬಂಧಪಟ್ಟಂತಹ 2 ಕಾರ್ಯಗಳು ಇಲ್ಲಿ ಕೇಳುವಂತದ್ದು ಜ್ಞಾನವಾಹಿ ನರಕೋಶ ಮತ್ತು ಕ್ರಿಯಾವಾಹಿ ನರಕೋಶ. ಜ್ಞಾನವಾಹಿ ನರಕೋಶ ಸಂದೇಶಗಳ ಒಳಹರಿವು ಮತ್ತು ಸಂದೇಶಗಳನ್ನ ಮೆದುಳಿಗೆ ಸಾಗಿಸುವಂತ ಕಾರ್ಯವನ್ನ ಮಾಡುತ್ತದೆ. ಕ್ರಿಯಾವಾಹಿ ನರಕೋಶ ಸಂದೇಶಗಳ ಹೊರಹರಿವು ಮತ್ತು ದೇಹದ ವಿವಿಧ ಭಾಗಗಳಿಗೆ ಸಂದೇಶ ರವಾನೆ ಮಾಡುವಂತ ಕಾರ್ಯವನ್ನ ಮಾಡುತ್ತದೆ. ಅಂದ್ರೆ ಜ್ಞಾನವಾಹಿ ಸಂದೇಶಗಳ ಒಳಹರಿವು, ಕ್ರಿಯಾವಾಹಿ ಸಂದೇಶಗಳ ಹೊರಹರಿವು ಮಾಡುವಂತದ್ದು. ಮುಂದಿನ ಒಂದು ಪ್ರಶ್ನೆ ಸಸ್ಯಗಳಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ಗಳ ಕುರಿತು ಇದೆ. ಸಸ್ಯಗಳ 4 ಮುಖ್ಯ ಹಾರ್ಮೋನ್ಗಳ ಕುರಿತು ಇಲ್ಲಿ ಕೊಟ್ಟಿದ್ದಾರೆ: ಆಕ್ಸಿನ್, ಜಿಬರ್ಲಿನ್, ಸೈಟೋಕೈನಿನ್ ಮತ್ತು ಅಬ್ಸಿಸಿಕ್ ಆಮ್ಲ. ಇದರಲ್ಲಿ ಆಕ್ಸಿನ್, ಜಿಬರ್ಲಿನ್ ಮತ್ತೆ ಸೈಟೋಕೈನಿನ್ ಈ 3 ಹಾರ್ಮೋನ್ಗಳು ಸಸ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಮತ್ತು ಅಬ್ಸಿಸಿಕ್ ಆಮ್ಲ ಅನ್ನುವಂತ ಹಾರ್ಮೋನ್ ಇದೆಯಲ್ಲ, ಅದು ಸಸ್ಯಗಳ ಬೆಳವಣಿಗೆಯನ್ನ ನಿಲ್ಲಿಸ್ತದೆ. ಅದರಿಂದ ಅದನ್ನ ಬೆಳವಣಿಗೆಯನ್ನ ಪ್ರತಿಬಂಧಿಸುವ ಹಾರ್ಮೋನ್ ಅಂತ ಕೂಡ ಕರಿತೇವೆ. ಸೊ ಮೊದಲಿಗೆ ಆಕ್ಸಿನ್ ಹಾರ್ಮೋನ್ ನ ಕಾರ್ಯ ಕಾಂಡದ ಬೆಳವಣಿಗೆಯನ್ನ ಪ್ರಚೋದಿಸುವಂತದ್ದು. ಜಿಬ್ಬರ್ಲಿನ್ ಕೂಡ ಕಾಂಡದ ಬೆಳವಣಿಗೆಯನ್ನ ಪ್ರಚೋದಿಸುತ್ತದೆ. ಆಕ್ಸಿನ್ ಸಾಮಾನ್ಯವಾಗಿ ಕಾಂಡದ ತುದಿ ಭಾಗದಲ್ಲಿ ಕಂಡುಬರುತ್ತದೆ. ನಂತರ ಸೈಟೋಕೈನಿನ್, ಇದರ ಒಂದು ಕಾರ್ಯ ಏನಂದ್ರೆ ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಯನ್ನ ಮಾಡುತ್ತದೆ. ಸೊ ಇದು ಸೈಟೋಕೈನಿನ್ ಹಾರ್ಮೋನ್ ನ ಕಾರ್ಯ. ನಂತರ ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನ ಪ್ರತಿಬಂಧಿಸುವಂತದ್ದು ಅಥವಾ ಎಲೆ ಬಾಡುವಿಕೆಯ ಕಾರ್ಯವನ್ನ ಮಾಡುತ್ತದೆ. ನಂತರ ಸ್ನೇಹಿತರೆ, ಇಲ್ಲಿ ಪ್ರಾಣಿಗಳಲ್ಲಿ ಅಂದ್ರೆ ಮನುಷ್ಯರಲ್ಲಿ ಬಿಡುಗಡೆಯಾಗುವಂತಹ ಹಾರ್ಮೋನ್ ಮತ್ತು ಅದರ ಕಾರ್ಯಗಳನ್ನ ತಾವು ಅಧ್ಯಯನ ಮಾಡಬೇಕಾಗತ್ತೆ. ಮೊದಲನೇದಾಗಿ ಬೆಳವಣಿಗೆ ಹಾರ್ಮೋನ್. ಇಲ್ಲಿ ಹಾರ್ಮೋನ್ ನ ಕಾರ್ಯ ಕೇಳಬಹುದು, ಅಥವಾ ಹಾರ್ಮೋನ್ ಬಿಡುಗಡೆ ಮಾಡುವಂತಹ ಗ್ರಂಥಿ ಪಿಟ್ಯುಟರಿ ಗ್ರಂಥಿಯ ಕಾರ್ಯವನ್ನ ಕೇಳಬಹುದು. ಅವಾಗ ಅದರ ಕಾರ್ಯ ಈ ರೀತಿ ಬರಿಬೇಕು: ಬೆಳವಣಿಗೆ ಹಾರ್ಮೋನ್ ಅಥವಾ ಪಿಟ್ಯುಟರಿ ಗ್ರಂಥಿ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನ ಪ್ರಚೋದಿಸುತ್ತದೆ. ಅಥವಾ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನ ಪ್ರಚೋದಿಸುವ ಹಾರ್ಮೋನ್ ಯಾವುದು ಅಂತ ಕೇಳಬಹುದು, ಬೆಳವಣಿಗೆ ಹಾರ್ಮೋನ್. ಅಥವಾ ಗ್ರಂಥಿ ಯಾವುದು ಅಂತ ಕೇಳಬಹುದು, ಪಿಟ್ಯುಟರಿ ಗ್ರಂಥಿ. ಈ ರೀತಿ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಉತ್ತರ ಬರೀಲಿಕ್ಕೆ ತಾವು ಸಿದ್ಧರಾಗಿರಬೇಕು. ನೆಕ್ಸ್ಟ್ ಥೈರಾಕ್ಸಿನ್ ಹಾರ್ಮೋನ್, ಇದು ಬಿಡುಗಡೆ ಮಾಡುವಂತದ್ದು ಥೈರಾಯ್ಡ್ ಗ್ರಂಥಿ. ಇದು ದೇಹದ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ಚಯಾಪಚಯ ಕ್ರಿಯೆಗಳು ಅಂದ್ರೆ ನಮ್ಮ ದೇಹದಲ್ಲಿ ನಡೆಯುವಂತ ಜೀವಕ್ರಿಯೆಗಳನ್ನ ತಾವು ಕನ್ಸಿಡರ್ ಮಾಡಬಹುದು. ನಂತರ ಇನ್ಸುಲಿನ್ ಅನ್ನುವಂತ ಹಾರ್ಮೋನ್, ಇದು ಮೆದೋಜಿರಕ ಗ್ರಂಥಿ ಅಥವಾ ಲೆಂಗರೆನ್ಸ್ ನ ಕಿರುದೀಪ ಅನ್ನುವಂತ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ. ಇದು ಸಕ್ಕರೆಯ ಮಟ್ಟವನ್ನ ರಕ್ತದಲ್ಲಿ ನಿಯಂತ್ರಿಸುವಂತ ಕಾರ್ಯ ಮಾಡುತ್ತದೆ. ಅಂದ್ರೆ ಮಧುಮೇಹ ಕಾಯಿಲೆ ಬರದಂಗೆ ನೋಡ್ಕೊಳ್ಳುವಂತ ಕಾರ್ಯ ಇನ್ಸುಲಿನ್ ಮಾಡುವಂತದ್ದು, ಅಥವಾ ಸಕ್ಕರೆ ಕಾಯಿಲೆ ಬರದಂಗೆ ನೋಡ್ಕೊಳ್ಳುವಂತ ಕಾರ್ಯ ಇನ್ಸುಲಿನ್ ಆಗಿರುತ್ತದೆ. ನೆಕ್ಸ್ಟ್ ಅಡ್ರಿನಲಿನ್ ಅನ್ನುವಂತ ಹಾರ್ಮೋನ್, ಗ್ರಂಥಿಯ ಹೆಸರು ಅಡ್ರಿನಲ್ ಗ್ರಂಥಿ. ಇದನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೇವೆ. ಯಾಕಂದ್ರೆ ಇದು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಜ್ಜುಗೊಳಿಸುತ್ತದೆ.
ನೆಕ್ಸ್ಟ್ 2 ಜನನಾಂಗ ಗ್ರಂಥಿಗಳಿಂದ ಬರುವಂತಹ ಹಾರ್ಮೋನ್, ವೃಷಣಗಳು ಮತ್ತೆ ಅಂಡಾಶಯಗಳು. ಪುರುಷರಲ್ಲಿ ವೃಷಣಗಳು ಇರ್ತದೆ, ಅಲ್ಲಿಂದ ಸ್ರವಿಕೆಯಾಗುವಂತಹ ಹಾರ್ಮೋನ್ ಟೆಸ್ಟೋಸ್ಟಿರಾನ್. ಇದರ ಕಾರ್ಯ ವೀರ್ಯಾಣುಗಳ ಉತ್ಪಾದನೆ ಮತ್ತು ಗಂಡು ಸಂಬಂಧಿ ಲಕ್ಷಣಗಳ ಬೆಳವಣಿಗೆಯನ್ನ ಮಾಡುವಂತದ್ದು ಟೆಸ್ಟೋಸ್ಟಿರಾನ್ ಹಾರ್ಮೋನ್. ನಂತರ ಅಂಡಾಶಯಗಳಿಂದ ಬರುವಂತಹ ಹಾರ್ಮೋನ್ ಯಾವುದಂದ್ರೆ ಈಸ್ಟ್ರೋಜನ್. ಈ ಒಂದು ಹಾರ್ಮೋನ್ ನ ಕಾರ್ಯ ಏನಂದ್ರೆ ಅಂಡಾಣುಗಳನ್ನ ಉತ್ಪತ್ತಿ ಮಾಡುವುದು ಮತ್ತು ಋತುಚಕ್ರದ ನಿಯಂತ್ರಣ ಮಾಡುವಂತದ್ದು. ಜೊತೆಗೆ ಹೆಣ್ಣು ಸಂಬಂಧಿ ಸ್ತ್ರೀ ಸಂಬಂಧಿ ಲಕ್ಷಣಗಳ ಒಂದು ಬೆಳವಣಿಗೆ ಮಾಡುವಂತದ್ದು ಕೂಡ ಈಸ್ಟ್ರೋಜನ್. ಸ್ನೇಹಿತರೆ, ಇಷ್ಟು ಕಾರ್ಯಗಳನ್ನ ತಾವು ಸರಿಯಾಗಿ ತಿಳ್ಕೊಂಡೇ ಆದಲ್ಲಿ ಈ ಕುರಿತು ಯಾವುದೇ ರೀತಿ ಪ್ರಶ್ನೆಗಳನ್ನ ತಿರುಚು ಮುರುಚು ಮಾಡಿ ಕೇಳಿದ್ರು ಕೂಡ ತಮಗೆ ಬರೀಲಿಕ್ಕೆ ಬರಬೇಕು. ಸೊ ಈ ಕುರಿತು 4 ರಿಂದ 5 ಅಂಕದ ಪ್ರಶ್ನೆಗಳು ಕೂಡ ಬರುವಂತ ಚಾನ್ಸಸ್ ಇದೆ. ಇನ್ನು ಇಲ್ಲಿ ಈ ಒಂದು ಪಾಠದಲ್ಲಿ ಮೆದುಳಿನ ಕೆಲವೊಂದು ಭಾಗಗಳ ಕಾರ್ಯಗಳನ್ನ ಕೂಡ ಕೇಳಬಹುದು. ಅದನ್ನ ನಾನು ಏನ್ ಮಾಡಿದ್ದೇನೆ, ಮೆದುಳಿನ ಚಿತ್ರದೊಂದಿಗೆ ಅವುಗಳ ಕಾರ್ಯವನ್ನ ವಿವರಿಸುವಂತ ವಿಡಿಯೋವನ್ನ ಮಾಡಿದ್ದೇನೆ. ಅಲ್ಲಿ ತಾವು ಅದನ್ನ ತಿಳ್ಕೊಳ್ಬಹುದಾಗಿದೆ. ಸೊ ಸ್ನೇಹಿತರೆ, ಇಷ್ಟು ಈ ಒಂದು ಪ್ಯಾಕೇಜ್ ಅಲ್ಲಿ ಬರುವಂತ ಕೆಲವೊಂದು ಪ್ರಶ್ನೆಗಳ ಉತ್ತರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದೇ ರೀತಿ ಪ್ಯಾಕೇಜ್ 1, 2 ಈ 2 ಪ್ಯಾಕೇಜ್ ಅಲ್ಲಿ ಬರುವಂತ ಪ್ರಶ್ನೆಗಳ ಒಂದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲಿಂದ ತಾವು ಆ ವಿಡಿಯೋವನ್ನ ನೋಡಬಹುದು. ಧನ್ಯವಾದಗಳು.